ಸ್ನೇಹಿತರೆ, ದೇವರು ಎಂದಾದರೂ ಅತ್ತದ್ದನ್ನು ಕೇಳಿದ್ದೀರಾ? ಅದು ದುಃಖ ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಅತ್ತದ್ದನ್ನು ಖಂಡಿತ ಕೇಳಿರಲಿಕ್ಕಿಲ್ಲ. ಆದರೆ ನಮ್ಮ ಇಂದಿನ ಈ ಕಥೆಯಲ್ಲಿ ಅಂಥದ್ದೊಂದು ಸನ್ನಿವೇಶ ನಿಮ್ಮ ಮುಂದೆ ಬರುತ್ತದೆ. ಕೇಳಿ, ನಿಮ್ಮ ಕಣ್ಣು ಕೂಡ ಖಂಡಿತ ಒದ್ದೆಯಾಗಬಹುದು. ಅರುಣೋದಯದ ಸಮಯ. ಜಗನ್ನಾಥ ದೇವಾಲಯದ ಗರ್ಭಗುಡಿ ಒಳಗೆ ಘೋರ ಅಂಧಕಾರ. ಕೇವಲ ಕೆಲವು ದೀಪಗಳ ಮಿನುಗುವ ದೀಪದ ಬೆಳಕು ಗರ್ಭಗುಡಿಯೊಳಗೆ ಆವರಿಸಿರುವ ಅಂಧಕಾರವನ್ನು ಸೀಳುವ ಪ್ರಯತ್ನದಲ್ಲಿದೆ. ಮುಖ್ಯ ಅರ್ಚಕರು ರಾಘವೇಂದ್ರ ಜಿಯವರು ಸಂಪ್ರದಾಯದಂತೆ ಭಗವಾನ್ ಜಗನ್ನಾಥನ ಮೂರ್ತಿಗೆ ಜಳಕ ಮಾಡಿಸಲು ಪ್ರವೇಶಿಸುತ್ತಾರೆ. ದೀಪದ ಬೆಳಕಿನಲ್ಲಿ ಭಗವಂತನ ಮುಗುಳ್ನಗುವ ಮುಖ ಹೊಳೆಯುತ್ತಿದೆ. ರಾಜೇಂದ್ರ ಜಿ ಅವರ ಕಣ್ಣುಗಳು ಪ್ರತಿದಿನದಂತೆ ಶ್ರದ್ಧೆಯಿಂದ ಬಾಗುತ್ತವೆ. ಆದರೆ ಇಂದು ಏನೋ ವಿಭಿನ್ನವಾಗಿದೆ. ಅವರ ದೃಷ್ಟಿ ಭಗವಂತನ ತುಟಿಗಳ ಮೂಲೆಯಲ್ಲಿ ಗಮನಿಸುತ್ತದೆ. ಅಲ್ಲಿ ಏನೋ ಹಳದಿ ಬಣ್ಣದ್ದು ಅಂಟಿಕೊಂಡಿದೆ. ಬೇಳೆ ಮತ್ತು ಅಕ್ಕಿಯ ಒಂದು ಕಾಳು. ಇದು ಏನು? ಅವರು ಹತ್ತಿರ ಹೋಗಿ ನೋಡುತ್ತಾರೆ. ಇದು ಕಿಚಿಡಿಯ ಕಾಳು. ಭಗವಂತನ ಕೆನ್ನೆಯ ಮೇಲೆ ತಿಳಿ ಹಳದಿ ಬಣ್ಣದ ಕಲೆಗಳಿವೆ. ಮಗುವೊಂದು ಅವಸರದಲ್ಲಿ ಕಿಚಿಡಿ ತಿಂದು ಕೈ ಒರೆಸಿಕೊಂಡಂತಿದೆ. ರಾಘವೇಂದ್ರ ಜಿ ಅವರ ಎದೆ ದಸಕ್ಕೆನ್ನುತ್ತದೆ. ದೇವಾಲಯದಲ್ಲಿ ಕಿಚಡಿಯ ಭೋಗ ನೈವೇದ್ಯ ಸಂಜೆಯ ಸಮಯದಲ್ಲಿ ಇರುತ್ತದೆ. ಬೆಳಿಗ್ಗೆ ಖಂಡಿತವಾಗಿಯೂ ಇರುವುದಿಲ್ಲ. ಮತ್ತು ಗರ್ಭಗುಡಿಯೊಳಗೆ ಅವರ ಹೊರತಾಗಿ ಬೇರೆಯವರಿಗೆ ಬರಲು ಅನುಮತಿ ಇಲ್ಲ. ಇದೇನು ಚಮತ್ಕಾರ? ರಾಜೇಂದ್ರ ಜಿಯವರು ಗೊಂದಲದಲ್ಲಿ ಸಿಲುಕುತ್ತಾರೆ. ಸ್ನೇಹಿತರೆ, ಒಂದು ವಿಷಯ ನಾವು ಖಂಡಿತ ಒಪ್ಪಿಕೊಳ್ಳಲೇಬೇಕು. ಅದೇನೆಂದರೆ, ಮನುಷ್ಯನ ಭಕ್ತಿ ಯಾವಾಗ ತನ್ನ ಎಲ್ಲ ನಿಯಮಗಳನ್ನು ಮುರಿದು ಬಿಡುತ್ತದೆಯೋ ಆಗ ಭಗವಂತ ಕೂಡ ತನ್ನ ನಿಯಮಗಳನ್ನು ಮುರಿದು ಬಿಡುತ್ತಾನೆ. ಈ ಕತೆ ಯಾವುದೋ ಭಕ್ತನದ್ದಲ್ಲ, ಬದಲಾಗಿ ಒಬ್ಬಳು ಮಹಾತಾಯಿ ಯಾರಿಗಾಗಿ ಭಗವಂತ ತನ್ನ ಸಿಂಹಾಸನವನ್ನೇ ಬಿಟ್ಟು ಬಂದನೋ ಆಕೆಯದು. ಒಮ್ಮೆ ಯೋಚಿಸಿ, ಭಗವಂತನ ತುಟಿಗಳವರೆಗೆ ಕಿಚಡಿ ತಲುಪಿದ್ದು ಹೇಗೆ? ಬಿಗಿ ಭದ್ರತೆಗಳ ನಡುವೆ ಕೂಡ ದ್ವಾರಗಳನ್ನು ದಾಟಿ ಗರ್ಭಗುಡಿಗೆ ಹೋಗಿ ಜಗನ್ನಾಥನ ಮೂರ್ತಿಗೆ ಕಿಚಡಿ ತಿನ್ನಿಸಿದ ಆ ವ್ಯಕ್ತಿ ಯಾರು? ನಮಸ್ಕಾರ ಸ್ನೇಹಿತರೆ, ದಿವಟಿಗೆ ಚಾನೆಲ್ಗೆ ಸ್ವಾಗತ. ನಮ್ಮ ಇಂದಿನ ವಿಡಿಯೋ ಜಗತ್ತನ್ನೇ ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬಲ್ಲ ಆ ಭಗವಂತ ಕೇವಲ ಒಬ್ಬ ಮಾತೆಯ ಮುಗ್ಧ ಭಕ್ತಿಗೆ ಶರಣಾಗಿ ಆಕೆಯ ಮನೆಗೆ ಕಿಚಿಡಿ ನೈವೇದ್ಯ ತಿನ್ನಲು ಓಡೋಡಿ ಬರುತ್ತಿದ್ದ ಕತೆ. ವಿಡಿಯೋವನ್ನು ಪೂರ್ತಿ ನೋಡಿ. ದೇವರಲ್ಲಿ ವಿಶ್ವಾಸ ಇದ್ದವರ ಕಣ್ಣು ಈ ಕತೆ ಪೂರ್ಣವಾಗುತ್ತಿದ್ದಂತೆ ಭಾವಪೂರ್ಣವಾಗಿ ಮಂಜಾಗುವುದು ಖಂಡಿತ. ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಮುಂದೆಯೂ ಇಂಥ ಕಥೆಗಳನ್ನು ನಿಮ್ಮ ಮುಂದೆ ಇರಿಸುವಂತೆ ಪ್ರೋತ್ಸಾಹಿಸಿ. ಈಗ ಕತೆಗೆ ಬರೋಣ. ರಾಜ ಗಜಪತಿ ಒಬ್ಬ ನ್ಯಾಯಪ್ರಿಯ ಹಾಗೂ ಧರ್ಮನಿಷ್ಠ ಆಡಳಿತಗಾರ. ತನ್ನ ಮಂತ್ರಿಗಳೊಂದಿಗೆ ರಾಜ್ಯದ ವಿಷಯಗಳ ಬಗ್ಗೆ ಚರ್ಚಿಸುತ್ತಾ ಇದ್ದಾರೆ. ಅಷ್ಟರಲ್ಲಿ ದೇವಾಲಯದ ಅರ್ಚಕ ರಾಜೇಂದ್ರ ಜಿಯವರು ಗಾಬರಿಗೊಂಡವರಂತೆ ಅಲ್ಲಿಗೆ ತಲುಪುತ್ತಾರೆ. ರಾಜ ಪ್ರಶ್ನಿಸುತ್ತಾನೆ, ಆಚಾರ್ಯ ರಾಜೇಂದ್ರ ಅವರೇ, ಈ ಸಮಯದಲ್ಲಿ ಇಲ್ಲಿ ಎಲ್ಲವೂ ಕುಶಲವೇ? ಮಹಾರಾಜರೇ, ಅನರ್ಥ ಎಂದು ಹೇಳಬಹುದು, ಆದರೆ ಚಮತ್ಕಾರ ಎಂದೂ ಹೇಳಬಹುದು. ಅರ್ಥವಾಗುತ್ತಿಲ್ಲ. ರಾಜರು ಎದ್ದು ನಿಲ್ಲುತ್ತಾರೆ. ದರ್ಬಾರಿನಲ್ಲಿ ಸ್ತಬ್ಧತೆ ಆವರಿಸುತ್ತದೆ. ಸ್ಪಷ್ಟವಾಗಿ ಹೇಳಿ ಆಚಾರ್ಯರೇ, ಏನಾಗಿದೆ? ಮಹಾರಾಜರೇ, ಇಂದು ಮುಂಜಾನೆ ನಾನು ಗರ್ಭಗುಡಿಗೆ ಹೋದಾಗ ಪ್ರಭು ಜಗನ್ನಾಥನ ಶ್ರೀ ಮುಖದ ಮೇಲೆ ಕಿಚಡಿಯ ಕಣಗಳನ್ನು ಕಂಡೆ. ಇಡೀ ದರ್ಬಾರಿನಲ್ಲಿ ಗುಸುಗುಸು ಆರಂಭವಾಗುತ್ತದೆ. ಕಿಚಡಿ ಬೆಳಗ್ಗೆ? ಇದು ಅಸಾಧ್ಯ. ನೀವು ಸ್ವತಃ ನೋಡಿದ್ದೀರಾ ಅಥವಾ ಯಾವುದೋ ಭ್ರಮೆಯಲ್ಲವಷ್ಟೇ? ಮಹಾರಾಜರೇ, ನನ್ನ ಈ ಕಣ್ಣುಗಳಿಂದ ಸ್ವತಃ ನಾನೇ ಖುದ್ದಾಗಿ ನೋಡಿದ್ದೇನೆ. ಯಾರೋ ಪ್ರಭುವಿಗೆ ನೈವೇದ್ಯ ಅರ್ಪಿಸಿದಂತಿದೆ. ಅದು ಭಗವಂತನ ಮೂರ್ತಿಯ ಮುಖಕ್ಕೆ ಅಂಟಿಕೊಂಡಿದೆ. ಆದರೆ ಪ್ರಶ್ನೆ ಏನೆಂದರೆ, ದೇವಾಲಯದ ಎಲ್ಲ ದ್ವಾರಗಳು ಮುಚ್ಚಿದ್ದವು. ನನ್ನ ಹೊರತಾಗಿ ಅಲ್ಲಿ ಪ್ರವೇಶಿಸಲು ಬೇರೆ ಯಾರಿಗೂ ಅನುಮತಿ ಕೂಡ ಇಲ್ಲ. ಹೀಗಿರುವಾಗ ಒಳಗೆ ಯಾರು ಪ್ರವೇಶಿಸಲು ಸಾಧ್ಯ? ರಾಜ ಗಜಪತಿಯ ಕಣ್ಣುಗಳಲ್ಲಿ ಚಿಂತೆಯ ಜೊತೆಗೆ ಒಂದು ವಿಚಿತ್ರ ಕುತೂಹಲ ಕೂಡ ಮೂಡುತ್ತದೆ. ಇದು ಸಾಮಾನ್ಯ ಘಟನೆಯಲ್ಲ. ಇದೊಂದು ದೇವಾಲಯದ ಭದ್ರತೆಯಲ್ಲಿ ಆದ ದೊಡ್ಡ ಲೋಪ ಅಥವಾ ಸ್ವತಃ ಪ್ರಭುವಿನ ಯಾವುದೋ ಲೀಲೆ. ಯಾರಲ್ಲಿ ಸೈನಿಕರೇ, ಇದನ್ನು ಪತ್ತೆ ಹಚ್ಚಿ. ಇಂದು ರಾತ್ರಿ ದೇವಾಲಯದ ಭದ್ರತೆಯನ್ನು ದ್ವಿಗುಣಗೊಳಿಸಿ. ಒಂದು ಸೊಳ್ಳೆಯೂ ಕೂಡ ಒಳಗೆ ಸುಳಿಯಬಾರದು. ರಾಜಾಜ್ಞೆಯಾಯಿತು. ಇತ್ತ ಕಡೆ ಇನ್ನೊಂದು ಕತೆ ನಡೆದಿರುತ್ತದೆ. ಅದೊಂದು ಸಣ್ಣ ಚೊಕ್ಕಟವಾದ ಗುಡಿಸಲು. ತುಳಸಿ ಗಿಡದ ಹತ್ತಿರ ಮಣ್ಣಿನ ಒಲೆಯ ಮೇಲೆ ಒಂದು ಮಣ್ಣಿನ ಮಡಕೆ ಇಡಲಾಗಿದೆ. ಕರ್ಮಾಬಾಯಿ ಎಂಬ ಹೆಸರಿನ ಮಹಿಳೆಯೊಬ್ಬರ ಮುಖದಲ್ಲಿ ವಯಸ್ಸಿನ ಸುಕ್ಕುಗಳಿಗಿಂತ ಹೆಚ್ಚು ಮಮತೆ ಮತ್ತು ಮುಗ್ಧತೆ ಇದೆ. ಅವರು ಸಜ್ಜೆಯ ಕಿಚಡಿ ಮಾಡುತ್ತಾ ಇದ್ದಾರೆ. ಅವರ ಪ್ರತಿಯೊಂದು ನಡೆಯಲ್ಲಿ ಒಂದು ಲಯವಿದೆ, ಒಂದು ಪ್ರೇಮವಿದೆ, ಒಂದು ಮುಗ್ಧತೆ ಇದೆ. ಆ ಹೊತ್ತಿಗೆ ಜ್ಞಾನಾನಂದರೆಂಬ ಒಬ್ಬ ಸಾಧು ಅಲ್ಲಿಂದ ಹಾದು ಹೋಗುತ್ತಿರುತ್ತಾರೆ. ಅವರು ಕರ್ಮಬಾಯಿ ಕಿಚಡಿ ತಯಾರಿಸುವುದನ್ನು ನೋಡಿ ಗಮನಿಸುತ್ತಾರೆ. ದೇವಿಯೇ, ನೀನು ಏನು ಮಾಡುತ್ತಿರುವೆ? ಕರ್ಮಬಾಯಿ ಮುಗುಳ್ನಗುತ್ತಾ ಅವರತ್ತಲೇ ನೋಡುತ್ತಾರೆ. ಪ್ರಣಾಮಗಳು ಮಹಾತ್ಮರೇ. ನನ್ನ ಕಂದ ಬಾಲಕೃಷ್ಣನಿಗಾಗಿ ನೈವೇದ್ಯ ತಯಾರಿಸುತ್ತಿದ್ದೇನೆ. ಅವನಿಗೆ ಕಿಚಡಿ ಎಂದರೆ ತುಂಬ ಇಷ್ಟ. ಜ್ಞಾನಾನಂದರಿಗೆ ಇದನ್ನು ಕೇಳಿ ಸಿಟ್ಟು ಬಂತು. ಬಾಲಕೃಷ್ಣನಿಗಾಗಿ ಅಂದರೆ ಜಗನ್ನಾಥನಿಗಾಗಿ ಅಂದರೆ ದೇವರಿಗಾಗಿ ಇದುವರೆಗೆ ಸ್ನಾನ ಮಾಡಿದ್ಯಾ? ಸ್ನಾನ ಕೂಡ ಮಾಡದೆ ಭಗವಂತನಿಗೆ ಭೋಗ ನೈವೇದ್ಯ ನೀಡುವುದು ಘೋರ ಪಾಪ. ಶಾಸ್ತ್ರಗಳು ಇದಕ್ಕೆ ವಿರುದ್ಧವಾಗಿದೆ. ಕರ್ಮಬಾಯಿಯ ಮುಖ ಬಾಡುತ್ತದೆ. ಅವರ ಕಣ್ಣುಗಳಲ್ಲಿ ಮಗುವಿನಂಥ ಗೊಂದಲವಿದೆ. ಆದರೆ ಮಹಾತ್ಮರೇ, ನನ್ನ ಕಂದ ಬೆಳ್ಳಂಬೆಳಿಗ್ಗೆ ಹಸಿದಿರುತ್ತಾನೆ. ನಾನು ಸ್ನಾನ ಧ್ಯಾನದಲ್ಲಿ ತೊಡಗಿದರೆ ಅವನಿಗೆ ಭೋಗ ಸಿಗುವುದು ಯಾವಾಗ? ಅವನು ಅಸಹನೆಗೊಳ್ಳುತ್ತಾನೆ. ಜ್ಞಾನಾನಂದರ ಸಿಟ್ಟು ಇನ್ನೂ ಹೆಚ್ಚಿತು. ಮೂರ್ಖ ಸ್ತ್ರೀಯೇ, ಭಕ್ತಿಯ ಅರ್ಥ ಶಿಸ್ತು. ನಿಯಮಗಳು ಮೊದಲು ಬರುತ್ತವೆ, ಭಾವನೆ ನಂತರ. ಭಗವಂತನಿಗೆ ನಿನ್ನ ಈ ಮಲಿನವಾದ ಕಿಚಡಿ ಬೇಡ. ಶುದ್ಧ ಮನಸ್ಸು ಮತ್ತು ತನುವಿನಿಂದ ನೀಡಿದ ಭೋಗ ಬೇಕು.
ನಾಳೆಯಿಂದ ಮೊದಲು ಸ್ನಾನ ಮಾಡು, ನಂತರ ಪೂಜೆ, ಆಮೇಲೆ ಭೋಗ ತಯಾರಿಸು. ಅರ್ಥವಾಯಿತೆ? ಕರ್ಮಬಾಯಿ ಸುಮ್ಮನೆ ತಲೆ ತಗ್ಗಿಸುತ್ತಾರೆ. ಸಾಧು ಜ್ಞಾನಾನಂದರು ತೃಪ್ತಿಯ ಭಾವದಿಂದ ಮುಂದೆ ಸಾಗುತ್ತಾರೆ. ತಕ್ಷಣ ಒಬ್ಬ 7-8 ವರ್ಷದ ಬಾಲಕ ಓಡೋಡಿ ಬರುತ್ತಾನೆ. ಅವನ ಕಣ್ಣುಗಳು ತುಂಟತನದಿಂದ ಕೂಡಿವೆ ಮತ್ತು ಮುಖದಲ್ಲಿ ಒಂದು ದಿವ್ಯ ತೇಜಸ್ಸಿದೆ. ಅಮ್ಮ ಅಮ್ಮ, ನನಗೆ ಹಸಿವಾಗುತ್ತಿದೆ, ಕಿಚಡಿ ತಯಾರಾಯಿತೆ? ಕರ್ಮಬಾಯಿ, ಹಾಂ ಕಂದ, ಈಗಷ್ಟೇ ಆಯಿತು, ಕುಳಿತುಕೋ, ಈಗಲೇ ಬಡಿಸುತ್ತೇನೆ. ಅವಳು ಬಾಲಕನಿಗೆ ಕಿಚಡಿ ಬಡಿಸುತ್ತಾಳೆ. ಬಾಲಕ ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತಾನೆ. ಅಮ್ಮ, ಇಂದು ರುಚಿ ಸ್ವಲ್ಪ ವಿಭಿನ್ನವಾಗಿದೆ, ನಿನ್ನ ಕಣ್ಣುಗಳಲ್ಲಿ ಚಿಂತೆ ಏಕೆ? ಕರ್ಮಬಾಯಿ ಉತ್ತರಿಸುತ್ತಾಳೆ, ಏನಿಲ್ಲ ಮಗನೇ, ನೀನು ಹೊಟ್ಟೆ ತುಂಬ ತಿನ್ನು, ನಾಳೆಯಿಂದ ಮಾತ್ರ ನೀನು ಸ್ವಲ್ಪ ಕಾಯಬೇಕಾಗುತ್ತದೆ. ಬಾಲಕ ಏನೂ ಹೇಳುವುದಿಲ್ಲ, ಕೇವಲ ಒಂದು ರಹಸ್ಯಮಯ ನಗುವಿನೊಂದಿಗೆ ಕರ್ಮಬಾಯಿಯನ್ನು ನೋಡುತ್ತಾ ಇರುತ್ತಾನೆ. ಇತ್ತ ಮರುದಿನ ರಾಜ ಗಜಪತಿ ಸ್ವತಃ ರಾಜೇಂದ್ರ ಅರ್ಚಕರೊಂದಿಗೆ ಗರ್ಭಗುಡಿಯಲ್ಲಿ ಉಪಸ್ಥಿತರಿದ್ದಾರೆ. ಬಿಗಿ ಭದ್ರತೆಯ ಹೊರತಾಗಿಯೂ ಕೂಡ ಇಂದು ಅದೇ ದೃಶ್ಯ. ಭಗವಂತನ ಮೂರ್ತಿಯ ಮೇಲೆ ಕಿಚಡಿಯ ತಾಜಾ ಕಲೆಗಳಿವೆ. ಇದು ಹೇಗೆ ಸಾಧ್ಯ? ನನ್ನ ಇಡೀ ಸೇನೆ, ನನ್ನ ಅತ್ಯಂತ ನಂಬಿಕಸ್ಥ ಜನರು ಕಾವಲಲ್ಲಿ ಇದ್ದರು. ಆಚಾರ್ಯರು ಉತ್ತರಿಸುತ್ತಾರೆ, ಮಹಾರಾಜರೇ, ಇದು ಯಾವ ಮನುಷ್ಯನ ಕೆಲಸವೂ ಅಲ್ಲ, ಇದು ಸ್ವತಃ ಪ್ರಭುವಿನ ಇಚ್ಛೆ. ಹೇ ಪ್ರಭು ಜಗನ್ನಾಥ, ಇದೇನು ನಿನ್ನ ಲೀಲೆ? ನಮಗೆ ದಾರಿ ತೋರಿಸು. ಎಲ್ಲ ನಿಯಮಗಳನ್ನು ಮುರಿದು ನೀನು ಯಾರ ಭೋಗವನ್ನು ಸ್ವೀಕರಿಸುತ್ತಾ ಇದ್ದೀಯಾ? ಆ ಅದೃಷ್ಟವಂತ ಭಕ್ತ ಯಾರು? ರಾಜ ಗದ್ಗತಿತನಾದ. ಆದರೆ ಈ ಚಮತ್ಕಾರಕ್ಕೆ ಉತ್ತರ ಅದೇ ಊರಿನ ಒಂದು ಗುಡಿಸಲಿನಲ್ಲಿ ಅಡಗಿದೆ ಎಂದು ರಾಜನಿಗೆ ತಿಳಿಯದೆ ಹೋಯಿತು. ಅದನ್ನು ತಿಳಿಯಲು ಕಥೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಆ ಊರಿನಲ್ಲಿ ದೈವಭಕ್ತ ಬಡ ಕುಟುಂಬದ 2 ದಂಪತಿಗಳಿಗೆ ಒಬ್ಬಳು ಮಗಳಿದ್ದಳು. ಆಕೆಯ ಹೆಸರು ಕರ್ಮ. ಕರ್ಮ ಕೂಡ ತುಂಬ ದೈವಭಕ್ತೆ ಹಾಗೂ ಮುಗ್ಧೆ. ದಂಪತಿಗಳಿಬ್ಬರು ಜಗನ್ನಾಥನ ದೇವರನ್ನು ಅನನ್ಯವಾಗಿ ಪೂಜಿಸುತ್ತಿದ್ದರು. ಒಂದು ದಿನ ದಂಪತಿಗಳಿಬ್ಬರು ತೀರ್ಥಕ್ಷೇತ್ರ ಭೇಟಿಗೆ ಹೊರಡುತ್ತಾರೆ. ಆಗ ಮಗಳನ್ನು ಕರೆದು, ನೋಡು ಮಗಳೇ ಕರ್ಮ, ನಾವು ಪುಷ್ಕರಕ್ಕೆ ಹೋಗುತ್ತಿದ್ದೇವೆ. 4-5 ದಿನಗಳು ಬೇಕಾಗಬಹುದು. ಮನೆ ಬಗ್ಗೆ ಜಾಗ್ರತೆ ಮತ್ತು ದೇವರ ಬಗ್ಗೆ ಕೂಡ ಗಮನ ಇರಲಿ. ಕರ್ಮ ಹೇಳುತ್ತಾಳೆ, ನೀವು ಚಿಂತಿಸಬೇಡಿ ಅಪ್ಪ, ನಾನು ಎಲ್ಲವನ್ನೂ ನಿಭಾಯಿಸುತ್ತೇನೆ. ಅಪ್ಪ ಮತ್ತೊಮ್ಮೆ ಎಚ್ಚರಿಸುತ್ತಾರೆ, ಮಗಳೇ, ಎಲ್ಲಕ್ಕಿಂತ ಮುಖ್ಯವಾದ ವಿಷಯ, ಜಗನ್ನಾಥನಿಗೆ ಭೋಗ ನೀಡದೆ ನೀನು ಒಂದು ಅಕ್ಕಿ ಕಾಳನ್ನು ಕೂಡ ಬಾಯಿಗೆ ಹಾಕಿಕೊಳ್ಳಬಾರದು. ಕರ್ಮಬಾಯಿ ಒಪ್ಪುತ್ತಾಳೆ, ಸರಿ ಅಪ್ಪ, ನಾನು ಪ್ರತಿದಿನ ನನ್ನ ಕೈಯಾರೆ ಭೋಗ ತಯಾರಿಸುತ್ತೇನೆ. ಪೋಷಕರು ಹೊರಟು ಹೋಗುತ್ತಾರೆ. ಕರ್ಮ ಮರುದಿನ ಬೆಳಿಗ್ಗೆ ಎದ್ದು ಸಜ್ಜೆಯ ಕಿಚಡಿ ತಯಾರಿಸುತ್ತಾಳೆ. ಒಂದು ಕಂಚಿನ ತಟ್ಟೆಯಲ್ಲಿ ಕಿಚಡಿ, ಮೇಲೆ ತುಂಬ ತುಪ್ಪ ಮತ್ತು ಬೆಲ್ಲ ಹಾಕಿ ಅವಳು ಅದನ್ನು ಕೃಷ್ಣನ ಪುಟ್ಟ ಮೂರ್ತಿಯ ಮುಂದೆ ಇಡುತ್ತಾಳೆ. ಪ್ರಭು, ಭೋಗ ಸಿದ್ಧವಾಗಿದೆ, ನಾನು ಹಸಿವಿಗೆ ಮೇವು ಹಾಕಿ ಬರುತ್ತೇನೆ, ನೀನು ತಿನ್ನು, ನಿನಗೆ ಹಸಿವಾಗಿರಬಹುದು. ಅವಳು ಕೆಲಸ ಮುಗಿಸಿ ಹಿಂತಿರುಗುತ್ತಾಳೆ. ತಟ್ಟೆ ಹಾಗೆಯೇ ಇದೆ. ಅರೆ, ನೀನು ಕಿಚಡಿ ತಿಂದಿಲ್ಲವೇ? ಏಕೆ? ಕಿಚಡಿ ಚೆನ್ನಾಗಿಲ್ಲವೇ ಅಥವಾ ಸ್ವಲ್ಪ ಬೆಲ್ಲ ಕಡಿಮೆಯಾಯಿತು? ಅವಳು ತೊಟ್ಟೆಗೆ ಇನ್ನೂ ಸ್ವಲ್ಪ ಬೆಲ್ಲ ಸೇರಿಸುತ್ತಾಳೆ. ನಂತರ ಕಾಯುತ್ತಾಳೆ. ಆದರೆ ಏನೂ ಆಗುವುದಿಲ್ಲ. ಮುಗ್ಧ ಹುಡುಗಿಗೆ ದೇವರ ಮೂರ್ತಿ ಮನುಷ್ಯರಂತೆ ಕಿಚಡಿ ತಿನ್ನುವುದಿಲ್ಲ ಅಂತ ಕೂಡ ತಿಳಿಯದ ಮುಗ್ಧೆ. ಸಂಜೆಯಾಗುತ್ತದೆ. ನೈವೇದ್ಯ ಹಾಗೆಯೇ ಇದೆ. ಕರ್ಮಬಾಯಿಗೂ ಈಗ ಹಸಿವಾಗುತ್ತಿದೆ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತದೆ. ಪ್ರಭು, ನೀನು ಹೀಗೇಕೆ ಮಾಡುತ್ತಿದ್ದಿ? ನೀನು ತಿನ್ನದಿದ್ದರೆ ನಾನು ಕೂಡ ತಿನ್ನುವುದಿಲ್ಲ. ನಾನು ಹಸಿವಿನಿಂದಲೇ ಸಾಯುತ್ತೇನೆ. ನೀನು ತಿಂದ ನಂತರವೇ ತಿನ್ನಬೇಕೆಂದು ಅಪ್ಪ ಹೇಳಿದ್ದಾರೆ. ತಿಂದು ಬಿಡಿ ಪ್ರಭು. ಅವಳ ಮುಗ್ಧತೆ, ಅವಳ ಹಠ, ಅವಳ ಕಣ್ಣೀರು ಗರ್ಭಗುಡಿಯ ಕಲ್ಲಿನ ಮೂರ್ತಿಯನ್ನು ಕೂಡ ಕರಗಿಸಿಬಿಡುತ್ತದೆ. ಒಂದು ದಿವ್ಯ ಪ್ರಕಾಶ ಹೊರಡುತ್ತದೆ. ಮೂರ್ತಿಯಿಂದ ಸ್ವತಃ ಭಗವಾನ್ ಶ್ರೀಕೃಷ್ಣ ಬಾಲಕನ ರೂಪದಲ್ಲಿ ಪ್ರಕಟವಾಗುತ್ತಾನೆ. ಕರ್ಮ ಅದನ್ನು ಕಂಡು ಹೆದರುವುದಿಲ್ಲ, ಕೇವಲ ಮುಗುಳ್ನಗುತ್ತಾಳೆ. ಅವರು ಬರುತ್ತಿದ್ದಾರೆ ಅಂತ ಅವಳಿಗೆ ತಿಳಿದಿದ್ದಂತೆ. ಏಕೆ ಅಳುತ್ತಿ ಕರ್ಮ? ಸುಮ್ಮನೆ ಒಂದು ಪರದೆ ಹಾಕು, ನಾನು ಒಂದು ಚೂರು ತಿಂದು ಮುಗಿಸುತ್ತೇನೆ. ಕರ್ಮ ಹೇಳುತ್ತಾಳೆ, ಅರೆ, ಇಷ್ಟೇ ವಿಷಯವೇ? ನೀನು ಮೊದಲೇ ಹೇಳಬಾರದಿತ್ತೆ ಪ್ರಭು. ಹೇಳುತ್ತಿದ್ದರೆ ನಿನಗೆ ಹಸಿದಿರುತ್ತಿರಲಿಲ್ಲ, ನಾನು ಕೂಡ ಉಪವಾಸ ಇರುತ್ತಿರಲಿಲ್ಲ. ಕರ್ಮ ತನ್ನ ಸೆರಗಿನಿಂದ ಪರದೆ ಮಾಡಿ ಶ್ರೀಕೃಷ್ಣನಿಗೆ ತನ್ನ ಕೈಯಾರೆ ಕಿಚಡಿ ಉಣಿಸುತ್ತಾಳೆ. ಭಗವಂತ ಇಡೀ ತಟ್ಟೆಯನ್ನು ಖಾಲಿ ಮಾಡಿಬಿಡುತ್ತಾನೆ. ಈ ಪರಿಪಾಠ ದಿನ ಮುಂದುವರಿಯುತ್ತದೆ. ಕರ್ಮಬಾಯಿಯ ಪೋಷಕರು ತೀರ್ಥಯಾತ್ರೆಯಿಂದ ಹಿಂದಿರುಗುತ್ತಾರೆ. ತಾಯಿ ನೋಡುತ್ತಾಳೆ, ಬೆಲ್ಲದ ಮಡಕೆ ಬಹುತೇಕ ಖಾಲಿಯಾಗಿದೆ. ಕರ್ಮ, ಇಷ್ಟೊಂದು ಬೆಲ್ಲ ಎಲ್ಲಿಗೆ ಹೋಯಿತು? ಅಮ್ಮ, ಜಗನ್ನಾಥ ಪ್ರತಿದಿನ ಕಿಚಡಿ ತಿನ್ನುತ್ತಾರಲ್ಲವೇ? ಅವರಿಗೆ ಬೆಲ್ಲ ಎಂದರೆ ತುಂಬ ಇಷ್ಟ, ನಾನು ಪ್ರತಿದಿನ ಹಾಕಿಕೊಡುತ್ತಿದ್ದೆ. ತಂದೆ ಜೀವನ್ ರಾಮ್ ಅವರಿಗೆ ನಂಬಿಕೆಯಾಗುವುದಿಲ್ಲ. ಮಗಳು ಸುಳ್ಳು ಹೇಳುತ್ತಿದ್ದಾಳೆ ಎಂದು ಅವರಿಗೆ ಅನ್ನಿಸುತ್ತದೆ. ನಮ್ಮೊಂದಿಗೆ ಸುಳ್ಳು ಹೇಳುತ್ತೀಯಾ? ನೀನೇ ಎಲ್ಲ ಬೆಲ್ಲವನ್ನು ತಿಂದಿರಬೇಕು. ಇಲ್ಲ ಅಪ್ಪ, ನಿಮಗೆ ನಂಬಿಕೆ ಇಲ್ಲ ಇದ್ದರೆ ನಾಳೆ ನೀವೇ ನೋಡಿ. ಮರುದಿನ ಕರ್ಮ ಮತ್ತೆ ಕಿಚಡಿ ಮಾಡುತ್ತಾಳೆ. ಪೋಷಕರು ಅಡಗಿಕೊಂಡು ನೋಡುತ್ತಾರೆ. ಕರ್ಮ ತಟ್ಟೆ ಇಡುತ್ತಾಳೆ, ಸೆರಗಿನ ಪರದೆ ಮಾಡಿ ಪ್ರಾರ್ಥಿಸುತ್ತಾಳೆ. ತಟ್ಟೆಯಲ್ಲಿದ್ದ ಕಿಚಡಿ ನಿಧಾನವಾಗಿ ಮಾಯವಾಗುತ್ತಿರುವುದನ್ನು ಕಂಡು ಅವರು ತಮ್ಮ ಕಣ್ಣಾರೆ ನೋಡುತ್ತಾರೆ. ಅವರ ಕಾಲು ಕೆಳಗಿನ ಭೂಮಿ ಜಾರಿದಂತಾಗುತ್ತದೆ. ಅವರು ಓಡಿ ಬಂದು ತಮ್ಮ ಮಗಳ ಪಾದಗಳಿಗೆ ಬೀಳುತ್ತಾರೆ. ಮಗಳೇ, ನಮ್ಮನ್ನು ಕ್ಷಮಿಸು, ನಾವು ನಿನ್ನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ, ನೀನು ಸಾಕ್ಷಾತ್ ಭಕ್ತಿಯ ರೂಪ. ಅಲ್ಲಿಂದ ನಂತರ ಈ ಪರಿಪಾಠ ಪ್ರತಿದಿನ ಮುಂದುವರಿಯುತ್ತದೆ. ಹುಡುಗಿ ಬೆಳೆದು ದೊಡ್ಡವಳಾದ ನಂತರ ಕೂಡ ನಿಷ್ಕಲ್ಮಶ ಭಕ್ತಿಯಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ.
ನಿತ್ಯ ಭಗವಂತ ಬಾಲಕನ ರೂಪದಲ್ಲಿ ಬಂದು ನೈವೇದ್ಯ ತಿನ್ನುವುದು ರೂಢಿಯಾಗಿ ಬಿಟ್ಟಿತು. ಇತ್ತ ರಾಜ ಗಜಪತಿ ಜಗನ್ನಾಥನ ಮುಖದಲ್ಲಿ ಮೆತ್ತಿಕೊಂಡಿರುವ ಕಿಚಡಿಯ ತುಣುಕುಗಳು ಎಲ್ಲಿಂದ ಬರುತ್ತವೆ ಎಂದು ತಿಳಿಯದೆ ಚಡಪಡಿಸುತ್ತಾನೆ. ಆ ರಾತ್ರಿ ರಾಜ ಗಜಪತಿ ಗಾಢ ನಿದ್ರೆಯಲ್ಲಿದ್ದಾರೆ. ಅವರಿಗೆ ಒಂದು ಕನಸು ಬೀಳುತ್ತದೆ. ಕನಸಿನಲ್ಲಿ ಭಗವಾನ್ ಜಗನ್ನಾಥರು ಸ್ವತಃ ಅವರ ಮುಂದೆ ನಿಂತಿದ್ದಾರೆ. ಆದರೆ ಅವರ ಮುಖ ಬಾಡಿದೆ. ರಾಜ ಕೇಳುತ್ತಾನೆ, ಪ್ರಭು, ನಿಮ್ಮ ದರ್ಶನವಾಯಿತು, ನಾನು ಧನ್ಯನಾದೆ. ಆದರೆ ನೀವು ಏಕೆ ಚಿಂತಿತರಾಗಿದ್ದೀರಿ? ನನ್ನಿಂದ ಏನಾದರೂ ತಪ್ಪಾಗಿದೆಯೇ? ಜಗನ್ನಾಥ ಉತ್ತರಿಸುತ್ತಾನೆ, ರಾಜ, ನಿನ್ನ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಆದರೆ ಒಂದು ಸಮಸ್ಯೆ ಉಂಟಾಗಿದೆ. ರಾಜ ಹೇಳುತ್ತಾನೆ, ಆಜ್ಞಾಪಿಸಿ ಮಹಾಪ್ರಭು. ಜಗನ್ನಾಥ ಉತ್ತರಿಸುತ್ತಾನೆ, ಪುರಿಯಲ್ಲಿ ನನ್ನ ಒಬ್ಬ ತಾಯಿ ಇದ್ದಾಳೆ, ಕರ್ಮ ಅಂತ. ಅವಳು ಪ್ರತಿದಿನ ಬೆಳಿಗ್ಗೆ ನನಗೆ ಪ್ರೀತಿಯಿಂದ ಕಿಚಡಿ ಉಣಿಸುತ್ತಾಳೆ. ಅವಳ ಕೈಯಾರೆ ಕಿಚಡಿ ತಿನ್ನದೆ ನನಗೆ ಸಮಾಧಾನವಿಲ್ಲ. ಆದರೆ ಯಾರೋ ಒಬ್ಬ ಜ್ಞಾನಿ ಅವಳನ್ನು ಪೂಜೆಯ ಪುನಸ್ಕಾರಗಳ ಚಕ್ರದಲ್ಲಿ ಸಿಲುಕಿಸಿದ್ದಾರೆ. ಈಗ ಅವಳು ಸ್ನಾನ ಧ್ಯಾನ ಮುಗಿಸಿ ಭೋಗ ತಯಾರಿಸುತ್ತಾಳೆ. ಅಷ್ಟು ಹೊತ್ತಿಗೆ ನನಗೆ ಹಸಿವಿನಿಂದ ನನ್ನ ಸ್ಥಿತಿ ಕೆಡುತ್ತದೆ. ಅವಳ ಭೋಗ ಸಿಗುವ ಹೊತ್ತಿಗೆ ನಿನ್ನ ದೇವಾಲಯದ ಸಮಯ ಆಗಿಬಿಡುತ್ತದೆ. ಆದ್ದರಿಂದ ನಾನು ಬೇಗ ಬೇಗನೆ ತಿಂದು ಕೈ ಬಾಯಿ ಒರೆಸಿಕೊಂಡು ಇಲ್ಲಿಗೆ ಬರಬೇಕಾಗುತ್ತದೆ. ಅದಕ್ಕಾಗಿಯೇ ನನ್ನ ಮುಖದ ಮೇಲೆ ಕಿಚಡಿಯ ಕಲೆಗಳು ಉಳಿಯುತ್ತವೆ. ರಾಜ ಗಜಪತಿಗೆ ತಟ್ಟನೆ ಎಚ್ಚರವಾಯಿತು. ಅವರು ಬೆವರಿನಿಂದ ನೆನೆದಿದ್ದಾರೆ. ಅವರ ಮುಖದಲ್ಲಿ ಆಶ್ಚರ್ಯ ಮತ್ತು ಭಕ್ತಿಯ ಮಿಶ್ರಿತ ಭಾವವಿದೆ. ತಕ್ಷಣ ತನ್ನ ಸೈನಿಕರನ್ನು ಕರೆದು ಆಜ್ಞಾಪಿಸುತ್ತಾರೆ, ಈ ಕರ್ಮಬಾಯಿ ಹೆಸರಿನ ಮಹಿಳೆ ಎಲ್ಲಿದ್ದಾಳೆಂದು ತಟ್ಟನೆ ಹುಡುಕಿ. ರಾಜನ ಸೈನಿಕರು ಮತ್ತು ಮಂತ್ರಿಗಳು ಇಡೀ ಪುರಿಯಲ್ಲಿ ಕರ್ಮ ಎಂಬ ಹೆಸರಿನ ಮಹಿಳೆಯನ್ನು ಹುಡುಕುತ್ತಾರೆ. ಕೊನೆಗೆ ಅವರು ಕರ್ಮಬಾಯಿಯ ಗುಡಿಸಲಿಗೆ ತಲುಪುತ್ತಾರೆ. ರಾಜ ಮತ್ತು ರಾಜೇಂದ್ರ ಅರ್ಚಕರು ಕೂಡ ಅಲ್ಲಿಗೆ ಬರುತ್ತಾರೆ. ಅವರು ನೋಡುತ್ತಾರೆ, ಕರ್ಮಬಾಯಿ ಸ್ನಾನ ಮಾಡಿ ಒದ್ದೆ ಕೂದಲಿನಲ್ಲಿ ಅವಸರವಾಗಿ ಭೋಗ ತಯಾರಿಸುತ್ತಿದ್ದಾರೆ. ಅಷ್ಟರಲ್ಲಿ ಆ ತುಂಟ ಬಾಲಕ ಹೊರಗೆ ಕುಳಿತು ಕಾಯುತ್ತಿದ್ದಾನೆ. ಅಮ್ಮ, ಬೇಗ ಮಾಡು, ನನಗೆ ತುಂಬ ಹಸಿವಾಗುತ್ತಿದೆ. ರಾಜ ಮತ್ತು ರಾಜೇಂದ್ರಜಿ ಒಬ್ಬರಿಗೊಬ್ಬರು ನೋಡಿಕೊಳ್ಳುತ್ತಾರೆ. ಆ ಬಾಲಕ ಸಾಮಾನ್ಯ ಬಾಲಕನಲ್ಲ, ಸಾಕ್ಷಾತ್ ಜಗನ್ನಾಥ ಎಂದು ಅವರಿಗೆ ಅರ್ಥವಾಗುತ್ತದೆ. ಅಷ್ಟರಲ್ಲಿ ಸಾಧು ಜ್ಞಾನಾನಂದರು ಕೂಡ ಅಲ್ಲಿಗೆ ಬರುತ್ತಾರೆ. ಅವರು ಪ್ರಶ್ನಿಸುತ್ತಾರೆ, ಮಹಾರಾಜರೇ, ನೀವು ಇಲ್ಲಿ ಈ ಅಜ್ಞಾನಿ ಸ್ತ್ರೀಯ ಗುಡಿಸಿಲಿನಲ್ಲಿ? ರಾಜ ಹೇಳುತ್ತಾನೆ, ಮಹಾತ್ಮರೇ, ನೀವು ಯಾರನ್ನು ಅಜ್ಞಾನಿ ಎಂದು ಕರೆಯುತ್ತಿದ್ದೀರೋ ಅವರು ಸ್ವತಃ ಭಗವಾನ್ ಜಗನ್ನಾಥನ ತಾಯಿ. ನಿಮ್ಮ ಹೇರಿಕೆ ಮಾಡಿದ ನಿಯಮಗಳ ಕಾರಣದಿಂದಾಗಿ ಭಗವಂತ ಹಸಿವಿನಿಂದ ಇರಬೇಕಾಗಿ ಬಂದಿದೆ. ಜ್ಞಾನಾನಂದರ ಮುಖ ನಾಚಿಕೆಯಿಂದ ತಗ್ಗುತ್ತದೆ. ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತದೆ. ಅವರು ಓಡಿ ಹೋಗಿ ಕರ್ಮಬಾಯಿಯ ಪಾದಗಳಿಗೆ ಬೀಳುತ್ತಾರೆ. ನನ್ನನ್ನು ಕ್ಷಮಿಸಿ ತಾಯಿ, ನಾನು ಶಾಸ್ತ್ರಗಳ ಜ್ಞಾನವನ್ನಂತೂ ಪಡೆದೆ, ಆದರೆ ಪ್ರೇಮದ ಮರ್ಮವನ್ನು ತಿಳಿಯಲಾಗಲಿಲ್ಲ. ನಿಮ್ಮ ಭಕ್ತಿಯ ನಿಜವಾದ ಶಾಸ್ತ್ರ, ನೀವು ಮೊದಲಿನಂತೆ ಹೇಗೆ ಮಾಡುತ್ತಿದ್ದೀರೋ ಹಾಗೆಯೇ ನಿಮ್ಮ ಕಂದನಿಗೆ ಭೋಗ ಅರ್ಪಿಸಿ. ಕರ್ಮಬಾಯಿ ಅವರನ್ನು ಎಬ್ಬಿಸುತ್ತಾರೆ. ಅವರ ಕಣ್ಣಿನಲ್ಲಿ ಕೋಪವಿಲ್ಲ, ಕೇವಲ ಮಮತೆ ಇದೆ. ಮಹಾತ್ಮರೇ, ನೀವು ಹೇಳಿದ್ದು ಸರಿಯಾಗಿತ್ತು, ಆದರೆ ನನ್ನ ಕಂದ ಒಬ್ಬ ಚಿಕ್ಕ ಮಗು. ಅವನಿಗೆ ನಿಯಮಗಳು ತಿಳಿಯುವುದಿಲ್ಲ. ಅವನಿಗೆ ಕೇವಲ ತಾಯಿಯ ಪ್ರೀತಿ ಮಾತ್ರ ಅರ್ಥವಾಗುತ್ತದೆ. ಅವನಿಗೆ ಹಸಿವು ಮಾತ್ರ ಅರ್ಥವಾಗುತ್ತದೆ. ರಾಜ ಗಜಪತಿ ಮತ್ತು ರಾಜೇಂದ್ರ ಅರ್ಚಕರು ಕೈ ಮುಗಿದು ಇದೆಲ್ಲವನ್ನು ನೋಡುತ್ತಿದ್ದಾರೆ. ಅವರ ಕಣ್ಣುಗಳು ಕೂಡ ತೇವವಾಗಿದೆ. ಹೀಗೆ ಸಮಯ ಕಳೆಯುತ್ತದೆ. ಕರ್ಮಬಾಯಿ ಬಹಳ ವೃದ್ಧರಾಗಿದ್ದಾರೆ. ಈಗ ಅಶಕ್ತರಾಗಿದ್ದಾರೆ. ಅವರು ತಮ್ಮ ಮಂಚದ ಮೇಲೆ ಮಲಗಿದ್ದಾರೆ. ಅವರ ಉಸಿರಾಟ ನಿಧಾನವಾಗುತ್ತಿದೆ. ಅದೇ ಬಾಲಕ ಈಗಲೂ ಅಷ್ಟೇ ಗಾತ್ರದವನಾಗಿದ್ದಾನೆ. ಅವರ ಕೈ ಹಿಡಿದು ಹತ್ತಿರ ಕುಳಿತಿದ್ದಾನೆ. ಕರ್ಮಬಾಯಿ ಹೇಳುತ್ತಾರೆ, ಕಂದ, ಈಗ ನನ್ನಿಂದ ಏಳಲು ಸಾಧ್ಯವಾಗುತ್ತಿಲ್ಲ. ಇಂದು ಕಿಚಡಿ ಮಾಡುವುದು ಹೇಗೆ? ನೀನು ಹಸಿದಿರುತ್ತೀಯಲ್ಲವೇ? ಕಂದ ಉತ್ತರಿಸುತ್ತಾನೆ, ನೀವು ಚಿಂತಿಸಬೇಡಿ ತಾಯಿ, ನೀವು ಜೀವನ ಪರ್ಯಂತ ನನಗೆ ಉಣಿಸಿದ್ದೀರಿ. ಇಂದು ನಾನು ನಿಮ್ಮನ್ನು ನನ್ನ ಜೊತೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಅಲ್ಲಿ ನೀನು ನನಗಾಗಿ ಏನನ್ನೂ ಮಾಡಬೇಕಾಗಿಲ್ಲ. ಕರ್ಮಬಾಯಿ ಮುಗುಳ್ನಗುತ್ತಾರೆ ಮತ್ತು ಶಾಂತಿಯಿಂದ ತಮ್ಮ ಕಣ್ಣುಗಳನ್ನು ಮುಚ್ಚುತ್ತಾರೆ. ಅವರ ಆತ್ಮವು ದೇಹವನ್ನು ಬಿಡುತ್ತದೆ, ಭಗವಂತನಲ್ಲಿ ಲೀನವಾಗುತ್ತದೆ. ಆದರೆ ಮರುದಿನ ದೇವಾಲಯದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ. ಭಗವಾನ್ ಜಗನ್ನಾಥನ ಮೂರ್ತಿಯ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಾ ಇರುತ್ತದೆ. ಅಲ್ಲಿನ ಮೂರ್ತಿ ಅಳುತ್ತಿದೆ. ರಾಜ ಗಜಪತಿ ಮತ್ತು ರಾಜೇಂದ್ರ ಅರ್ಚಕರು ಓಡುತ್ತಾ ಬರುತ್ತಾರೆ. ಈ ದೃಶ್ಯ ಕಂಡು ಅವರು ನಡುಗಿ ಹೋಗುತ್ತಾರೆ. ಹೇ ಪ್ರಭು, ಇದೇನು ನಡೆಯುತ್ತಿದೆ? ನಮ್ಮಿಂದ ಯಾವ ಅಪರಾಧವಾಯಿತು? ರಾಜ ಗಜಪತಿಗೆ ಅರ್ಥವಾಗುತ್ತದೆ. ಅವರು ಕೈ ಮುಗಿದು ಪ್ರಾರ್ಥಿಸುತ್ತಾರೆ. ಆ ರಾತ್ರಿ ರಾಜನಿಗೆ ಮತ್ತೆ ಕನಸು ಬೀಳುತ್ತದೆ. ಭಗವಾನ್ ಜಗನ್ನಾಥರು ಕೂಡ ಒಬ್ಬ ಪುಟ್ಟ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ. ರಾಜ, ನನ್ನ ತಾಯಿ ಹೊರಟು ಹೋದರು. ನನ್ನ ಕರ್ಮ ತಾಯಿ ನನ್ನನ್ನು ಬಿಟ್ಟು ಹೊರಟು ಹೋದಳು. ನನಗೆ ಈಗ ಬೆಳ್ಳಂಬೆಳಿಗ್ಗೆ ಪ್ರೀತಿಯಿಂದ ಕಿಚಡಿ ಉಣಿಸುವವರು ಯಾರು? ಈಗ ನಾನು ಯಾರಿಗಾಗಿ ಕಾಯಲಿ? ರಾಜನ ನಿದ್ರೆ ತಿಳಿಯುತ್ತದೆ. ಅವನ ಕಣ್ಣಿನಿಂದಲೂ ನೀರು ಹರಿಯುತ್ತದೆ. ಆದರೆ ಇದು ಕೇವಲ ಒಬ್ಬ ತಾಯಿಯ ಕಥೆ ಅಲ್ಲ. ಇಂಥ ಅನೇಕ ಇನ್ನೂ ಕಥೆಗಳಿವೆ. ಎಲ್ಲಿ ಭಕ್ತಿ ಭಗವಂತನನ್ನೇ ವಿವಶಗೊಳಿಸಿತೋ ಅಲ್ಲಿ ಭಗವಂತ ಎಲ್ಲ ಕಟ್ಟುಪಾಡುಗಳನ್ನು ಮುರಿದು ಭಕ್ತರಿಗೆ ದರ್ಶನ ಕೊಡುತ್ತಾನೆ. ಭಗವಂತ ಮಡಿಮೈಲಿಗೆ ನೀತಿ ನಿಯಮ ರೀತಿ ರಿವಾಜು ಪೂಜೆ ಪುನಸ್ಕಾರ ಅಂತೆಲ್ಲ ಕಾಯುವುದಿಲ್ಲ. ನಿಷ್ಕಲ್ಮಶ ಪ್ರೀತಿಗೆ ಓಗೊಟ್ಟು ಓಡೋಡಿ ಬಂದೇ ಬರುತ್ತಾನೆ. ಇದು ಸತ್ಯ. ರಾಜ ಗಜಪತಿ ಮತ್ತು ಅರ್ಚಕರು ಇಡೀ ರಾಜ್ಯದ ಜನರನ್ನು ಒಟ್ಟುಗೂಡಿಸಿದ್ದಾರೆ. ಅವರ ಮುಖದಲ್ಲಿ ದೃಢ ನಿಶ್ಚಯ ಹಾಗೂ ಆಳವಾದ ಭಾವನೆ ತುಂಬಿದೆ. ಇಂದಿನಿಂದ ಮತ್ತು ಈ ಸೃಷ್ಟಿಯ ಅಂತ್ಯದವರೆಗೆ
ಭಗವಾನ್ ಶ್ರೀ ಜಗನ್ನಾಥರಿಗೆ ಅರ್ಪಿಸಲಾಗುವ ಛಪ್ಪನ್ ಭೋಗಕ್ಕಿಂತಲೂ ಮೊದಲು ಭಗವಂತನ ತಾಯಿ ಕರ್ಮಾಬಾಯಿಯ ಹೆಸರಿನಲ್ಲಿ ಸಜ್ಜೆಯ ಕಿಚಡಿಯನ್ನು ಅರ್ಪಿಸಲಾಗುವುದು. ಇದರಿಂದ ನನ್ನ ಪ್ರಭುವಿಗೆ ತನ್ನ ತಾಯಿ ತನ್ನನ್ನು ಬಿಟ್ಟು ಹೋದಳೆಂದು ಎಂದೂ ಅನಿಸಬಾರದು. ಅವರ ತಾಯಿ ಈಗ ಇಲ್ಲಿಯೇ ಇದ್ದಾರೆ, ನಮ್ಮೆಲ್ಲರ ಹೃದಯಗಳಲ್ಲಿ ಮತ್ತು ಈ ದೇವಾಲಯದ ಸಂಪ್ರದಾಯದಲ್ಲಿ ಸದಾಕಾಲಕ್ಕೂ. ಈ ರೀತಿಯಾಗಿ ಒಬ್ಬ ಸಾಮಾನ್ಯ ರೈತನ ಮಗಳು ತನ್ನ ನಿಷ್ಕಲ್ಮಶ ಪ್ರೇಮ ಮತ್ತು ಭಕ್ತಿಯಿಂದ ಜಗನ್ನಾಥನ ತಾಯಿಯಾದಳು. ಇಂದಿಗೂ ಜಗನ್ನಾಥಪುರಿಯಲ್ಲಿ ಪ್ರತಿ ಮುಂಜಾನೆ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಭಗವಂತ ತನ್ನ ತಾಯಿಯ ಕೈಯ ಕಿಚಡಿಗಾಗಿ ಒಂದು ಮಗುವಿನಂತೆ ಕಾಯುತ್ತಾನೆ. ಸ್ನೇಹಿತರೆ, ಈ ಕಥೆ ಇಷ್ಟವಾಯಿತಾ? ಕತೆ ಕೇಳಿ ನಿಮ್ಮ ಕಣ್ಣಲ್ಲೂ ನೀರು ಬಂದಿದ್ದರೆ ನೀವು ಕೂಡ ಜಗನ್ನಾಥನ ಭಕ್ತರು ಅಂತ ಅರ್ಥ. ಕೊನೆಗೊಮ್ಮೆ ಮತ್ತೊಮ್ಮೆ ಒಂದು ಚಿಕ್ಕ ವಿನಂತಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಜಗನ್ನಾಥ್.